ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಮ್ಮ ಮಿನಿ ಒಡಿಶಾ ಟ್ರಿಪ್ನ ಲಾಸ್ಟ್ ಆ್ಯಂಡ್ ಫೈನಲ್ ಎಪಿಸೋಡ್ಗೆ ಸ್ವಾಗತ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನಲ್ಲಿ ಪೂರಿ ಮತ್ತು ಸುತ್ತಮುತ್ತ ಲೊಕೇಶನ್ಸ್ನ ನೋಡಿ ಆಯಿತು. ನೀವೇನಾದರೂ ಹಳೆ ಎಪಿಸೋಡ್ಸ್ನ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬಂದ್ಬಿಡಿ. ಈಗ ಈ ಕೊನೆಯ ವ್ಲಾಗಲ್ಲಿ ನೀವು ನೋಡ್ಬೋದು ಭುವನೇಶ್ವರ್ನ ಮೇನ್ ಹೈಲೈಟ್ಸ್ ಲೈಕ್ ಲಿಂಗರಾಜ್ ಟೆಂಪಲ್, ಕೇದಾರ್ ಗೌರಿ ಟೆಂಪಲ್, ಮುಕ್ತೇಶ್ವರ ಟೆಂಪಲ್ ಆ್ಯಂಡ್ ಲಾಸ್ಟ್ಲಿ ಕಾಂಡಗಿರಿ ಕೇವ್ಸ್ನ. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್ ಆಫ್ ಭುವನೇಶ್ವರ್ ಟ್ರಿಪ್. ಸೊ ಡೇ 1 ಮತ್ತು ಡೇ 2 ನೋಡಿದ್ದೀರಾ ಹಳೆ ವ್ಲಾಗಲ್ಲಿ. ಸೊ ಯಾರ್ಯಾರು ಹಳೆ ವ್ಲಾಗ್ ನೋಡಿಲ್ಲ ಅದನ್ನು ನೋಡ್ಕೊಂಬಂದ್ಬಿಡಿ. ಸೊ ಇದು ಬಂದು ಡೇ 3 ವ್ಲಾಗ್ ಆಗಿದೆ, ದಿ ಫೈನಲ್ ಡೇ ಆಫ್ ದಿ ಟ್ರಿಪ್, ಕೊನೆಯ ದಿನ. ಸೊ ಈ ಟ್ರಿಪ್ಪಲ್ಲಿ ಭುವನೇಶ್ವರಲ್ಲೂ ಸುತ್ತಮುತ್ತ ಕೆಲವು ಜಾಗಗಳಿದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ. ಸೊ ಭುವನೇಶ್ವರಲ್ಲಿ ಏನೇನು ಪ್ಲೇಸಸ್ ಇದೆ ಇದನ್ನೆಲ್ಲ ನೋಡಿಕೊಂಡು ಸಂಜೆ 8:15 ಫ್ಲೈಟ್ ಇದೆ ರಿಟರ್ನ್ ಟು ಬ್ಯಾಂಗ್ಳೂರ್. ಸೊ 6 ಗಂಟೆ ಅಷ್ಟರಲ್ಲಿ ವಾಪಸ್ ಏರ್ಪೋರ್ಟ್ಗೆ ಹೋಗಬೇಕು. ಅದಕ್ಕೆ ಇವತ್ತು ಜಾಸ್ತಿ ಟೈಮ್ ಸಿಗಲ್ಲ, ಆದರೂ ಕೆಲವೊಂದು ಲೊಕೇಶನ್ಸ್ನ ಪ್ಲ್ಯಾನ್ ಹಾಕಿದ್ದೀವಿ, ಎಲ್ಲ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ಸೊ ಇವಾಗ ಜಸ್ಟ್ ರೂಮಿಂದ ಚೆಕ್ಔಟ್ ಮಾಡಿದ್ವಿ. ನೋಡಿ, ಇದೆ ನಮ್ಮ ರೂಮು, ಎಮರಾಲ್ಡ್ ಅಂತ, ಎಮರಾಲ್ಡ್ ಸಿಗ್ನೇಚರ್. ನಾವು ಪೂರಿನಲ್ಲಿ ರೂಮ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದಿನ ಭುವನೇಶ್ವರಲ್ಲಿ ರೂಮ್ ಮಾಡೋಣ, ಇನ್ನೊಂದಿನ ಪೂರಿಲಿ ಮಾಡೋಣ ಅಂತ. ಬಟ್ ಪೂರಿನಲ್ಲಿ ಹೆವಿ ಎಕ್ಸ್ಪೆನ್ಸಿವ್ಗಳು ರೂಮ್ ರೇಟ್ಗಳು. ಆ ರೇಟಿಗೆ ಇಲ್ಲೇ ಇನ್ನೂ ಅಫೋರ್ಡಬಲಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಭುವನೇಶ್ವರಲ್ಲೇ ಮಾಡಿಬಿಟ್ವಿ. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಆಚೆ ಬಂದ ತಕ್ಷಣ ಟಿ.ಟಿನೂ ಬರಬೇಕು, ಇನ್ನೇನು ಬಂದಿಲ್ಲ, ಹೇಳಿದ್ದೀವಿ ಫೋನ್ ಮಾಡಿ ಬರೋಕ್ಕೆ. ಬಂದ ತಕ್ಷಣ ಹೊರಡೋದೆ. ಸೊ ಇಲ್ಲೊಂದು ಸ್ಪೆಷಾಲಿಟಿ ನೋಡ್ಬೋದು ನೀವು, ಯಾವುದೇ ಮನೆ ನೋಡಿ ಆ ಮನೆ ಮುಂದೆ ಈ ಥರ ಪೂರಿ ಜಗನ್ನಾಥ್ ದೃಶ್ಯನ ಡ್ರಾಯಿಂಗ್ ಮಾಡಿ ಗಂಡ ಹೆಂಡತಿ ಹೆಸರು ಹಾಕ್ಸಿ ಈ ಥರ ಹ್ಯಾಪಿ ವೆಡ್ಡಿಂಗ್ ಅಂತ ಹಾಕಿರ್ತಾರೆ. ಯಾವುದೇ ಮನೆ ನೋಡಿ, ಇಲ್ಲೂ ಏನೋ ಡಿಸೈನ್ ಮಾಡಿದ್ದಾರೆ. ಇದು ಒರಿಯಾ ಭಾಷೆಯಲ್ಲಿದೆ, ನಮಗೆ ಗೊತ್ತಾಗ್ತಿಲ್ಲ. ಸೊ ಈ ಥರ ನೀವು ಎಷ್ಟೊಂದು ಕಡೆ ಲೈಕ್ ಯಾವುದೇ ಮನೆ ಮುಂದೆ ಹೋದರೂ ಏನಾನ ಒಂದು ಆರ್ಟ್ನ ನೋಡ್ಬೋದು ನೀವು. ಅದೊಂದು ಸ್ಪೆಷಾಲಿಟಿ. ನಮ್ಮೂರ ಕಡೆ ಇವೆಲ್ಲ ಇಲ್ಲ ನೋಡಿ. ಇದು ಏನು ಸಂಪ್ರದಾಯ ಗೊತ್ತಿಲ್ಲ, ಬಟ್ ನೋಡಿ ಇಲ್ಲೊಂದು ಸ್ವಲ್ಪ ಅಳಿಸೋಗಿದೆ, ವೆಡ್ಡಿಂಗ್ ಅಂತ ಹಾಕ್ಬಿಟ್ಟು ಅವರವ್ರ ಹೆಸರು. ಮತ್ತು ಇಲ್ಲೂ ನೋಡಿ, ವಿಜಯ್ ವೆಡ್ಸ್ ಚಬಿತಾ. ಇದೊಂದು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ನೋಡಿ, ಇಲ್ಲಿ ಚಬಿತಾ ಅಂತ ಇದೆ. ಇಲ್ಲಿ ವಿ ಸ್ಪೆಲ್ಲಿಂಗ್ ಎಲ್ಲೂ ಯೂಸ್ ಮಾಡಲ್ಲ. ವಿ ಅಂತ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕಡೆ ಬಿ ಹಾಕ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಆ್ಯಕ್ಚುಲಿ ಭುವನೇಶ್ವರ್ ಅಂತೀವಿ, ಆದರೆ ಅದ್ರ ಪ್ರಾಪರ್ ಸ್ಪೆಲ್ಲಿಂಗ್ ಬಂದು ಭುವನೇಶ್ವರ್, ವಿ ಬದಲು ಬಿ ಇದೆ. ಸೊ ಇದೇ ರೀತಿ ಇವಾಗ ನಾವು ವಿಷ್ಣು ಅಂದರೆ ಇವರು ಬಿಷ್ಣು ಅಂತಾರೆ, ವಿ ಬದಲು ಬಿ ಹಾಕ್ತಾರೆ, ಬಿಷ್ಣು. ಸೊ ಇದೇ ಥರ ಸುಮಾರು ಸ್ಪೆಲ್ಲಿಂಗ್ಸ್ ಎಲ್ಲೆಲ್ಲಿ ವಿ ಅಂತ ಇದೆಯೋ ಅಲ್ಲೆಲ್ಲ ಬಿ ಯೂಸ್ ಮಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಓಕೆ, ಬನ್ನಿ ಇವಾಗ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಟಿ ಹತ್ತಿ ಒಂದೊಂದೇ ಜಾಗ ಹೋಗೋಣ. ಸೊ ಫಸ್ಟ್ ಲೊಕೇಶನ್ ಬಂದು ಲಿಂಗರಾಜ ಟೆಂಪಲ್ ಅಂತ ಹೋಗ್ತಾ ಇದ್ದೀವಿ. ಇಡೀ ಭುವನೇಶ್ವರಲ್ಲಿ ಹೈಯೆಸ್ಟ್ ಏನಂತಾರೆ ಫೇಮಸ್ ಇರೋ ಟೆಂಪಲ್ ಅದು ಲಿಂಗರಾಜ ಟೆಂಪಲ್ ಅಂತ. ಸೊ ಸ್ವಲ್ಪ ನಿಮಗೆ ಪೂರಿ ಜಗನ್ನಾಥ್ ಟೆಂಪಲ್ ಏನಿದೆ ಅದೇ ರೀತಿ ಕಾಣುತ್ತೆ ನೋಡೋಕ್ಕೆ. ತೋರಿಸ್ತಾ ಬರ್ತೀನಿ, ಬನ್ನಿ ಹೋಗೋಣ. ಸೊ ನಮ್ಮ ಫ್ಯಾಮಿಲೀಸ್ ಎಲ್ಲ ರೆಡಿಯಾಗಿ ಬಂದರು. ಸೊ ಹಾಗೆ ಇವತ್ತಿನ ಪ್ಲ್ಯಾನ್ ಬಗ್ಗೆ ಎಲ್ಲರೂ ಡಿಸ್ಕಷನ್ ಮಾಡಿಕೊಂಡು ಅಲ್ಲೇ ರೋಡ್ ಎಂಡಲ್ಲಿ ಇದ್ದಿದ್ದು ಟೀ ಸ್ಟಾಲಲ್ಲಿ ಒಂದು ಖಡಕ್ ಬಿಸಿ ಬಿಸಿ ಚಾಯ್ನ ಕುಡ್ಕೊಂಡು ನಮ್ಮ ಟಿ.ಟಿಗೆ ವೆಯ್ಟ್ ಮಾಡಿದ್ವಿ. ಸೊ ಆಮೇಲೆ ಟಿ ಬಂತು, ಟಿ ಹತ್ಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ. ನಮ್ ಫಾರ್ಚುನೇಟ್ಲಿ ಇಲ್ಲಿ ಎಲ್ಲ 3 ಕಿಲೋಮೀಟರ್ಸ್ ಒಳಗಡೆನೆ ಇದೆ. ಸೊ ಇವಾಗ ಫಸ್ಟ್ ನಾವು ಹೋಗ್ತೀವಿ ಲಿಂಗರಾಜ್ ಟೆಂಪಲ್, ಅದು ಜ್ಯೋತಿರ್ಲಿಂಗ ಟೆಂಪಲ್. ಅದ್ ಬಿಟ್ಟು ಕೇದಾರ್ ಗೌರಿ ಅಂತ ಒಂದು ಗೌರಿ ಟೆಂಪಲ್ ಇದೆ ಪಕ್ಕದಲ್ಲೇ, ಅಲ್ಲಿ ಹೋಗ್ತೀವಿ. ಅದ್ ಬಿಟ್ಟು ನೆಕ್ಸ್ಟ್ ರಾಜಾರಾಣಿ ಅಂತ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಹೋಗ್ತೀವಿ. ಇದು 3 ಟೆಂಪಲ್ ಫಿನಿಶ್ ಮಾಡಿ ನಿಮ್ಗೆ ಬ್ರೇಕ್ಫಾಸ್ಟ್ ಡೋರ್ ಯಾರೋ ಹಾಕ್ತಾರೆ. ಸರಿ, ಅಷ್ಟೇ ಓವರ್ ಆಲ್ ಪಾಯಿಂಟ್. 3 ದೇವಸ್ಥಾನ ನೋಡ್ಕೊಂಡು ಟಕ್ ಪಿಕ್ ಅಂತ ಬನ್ನಿ. ಸರಿ, ಓಕೆ, ಥ್ಯಾಂಕ್ ಯು ಸರ್. ಸೊ ಕೇಳಿಸ್ಕೊಂಡ್ರಲ್ಲ, ದಟ್ ಈಸ್ ದ ಪ್ಲ್ಯಾನ್. ಸೊ ಈಗ ಫಸ್ಟ್ ಲೊಕೇಶನ್ ಲಿಂಗರಾಜ್ ಟೆಂಪಲ್ಗೆ ಹೋಗೋಣ, ಬನ್ನಿ.
ಸೊ ನಾವಿದ್ದೀವಿ ಈಗ ಲಿಂಗರಾಜ್ ಟೆಂಪಲ್ ಹತ್ರ. ನೋಡ್ಬೋದು, ಇದೆ ಎಂಟ್ರೆನ್ಸು. ಆದರೆ ಇಲ್ಲಿ ಸೇಮ್ ಪೂರಿ ಜಗನ್ನಾಥ್ ಟೆಂಪಲ್ ಏನಿದೆ ಅದೇ ರೀತಿ ಇಲ್ಲೂ ಫೋನ್ಸು ಕ್ಯಾಮ್ರಾಸ್ ಏನು ಅಲೋ ಇಲ್ಲವಂತೆ. ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಜಸ್ಟ್ ಎಂಟ್ರೆನ್ಸ್ ಗೋಪುರ ನೀವು ನೋಡ್ತಾ ಇರೋದು. ಒಳಗಡೆ ನೀವು ಕಾಳಿಂಗ ಆರ್ಕಿಟೆಕ್ಚರ್ನ ನೋಡ್ಬೋದು. ಆದರೆ ನೋಡಬೇಕಿಲ್ಲಿ ಏನು ಅಲೋ ಇಲ್ಲ, ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಏನೂ ಅಲೋ ಇಲ್ಲ. ಸೊ ಇಲ್ಲೇ ಕೊಟ್ಬಿಟ್ಟು ಹೋಗ್ತೀನಿ. ಯಾವುದಾನ ಫೋಟೋಸ್ ಇಲ್ಲ ನಾನ್ ಕಾಪಿರೈಟ್ಸ್ ವೀಡಿಯೋಸ್ ಇದ್ದರೆ ಹಾಕ್ತೀನಿ, ಅದರಲ್ಲೇ ನೋಡ್ಕೊಂಬಂದ್ಬಿಡಿ. ಸೊ ನೀವೀಗ ನೋಡ್ತಾ ಇದ್ದೀರಾ ಲಿಂಗರಾಜ ದೇವಾಲಯ. ಯಾವತ್ತಾದರೂ ಯೋಚಿಸಿದ್ದೀರಾ ಭಾವೈಕ್ಯತೆ, ವಾಸ್ತುಶಿಲ್ಪ ಮತ್ತು ಭಕ್ತಿ ಈ ಮೂರೂ ಒಂದೇ ಜಾಗದಲ್ಲಿ ಕಾಣ್ಬೋದು ಅಂತ? ಅದೇ ನೋಡಿ ಈ ದೇವಾಲಯ. 11ನೇ ಶತಮಾನದಲ್ಲಿ ಕೇಶರಿ ಅನ್ನೋ ರಾಜ ಈ ದೇವಾಲಯ ಕಟ್ಟಿಸಿದ್ದು. ಈ ದೇವಾಲಯದಲ್ಲಿರೋ ಲಿಂಗ ಏನಿದೆ ಅದನ್ನು ತ್ರಿಭುವನೇಶ್ವರ ಅಂತ ಕರೀತಾರೆ. ಯಾಕಂದರೆ ಭೂಮಿ, ಆಕಾಶ, ಪಾತಾಳ ಈ 3 ಲೋಕಗಳು ಇದರಲ್ಲಿದೆ ಅನ್ನೋದು ಜನರ ನಂಬಿಕೆ. ಆ್ಯಂಡ್ ಈ ದೇವಸ್ಥಾನದೊಳಗೆ 50ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಗೋಪುರದ ದೇವಾಲಯಗಳನ್ನ ನೋಡ್ಬೋದು. ಆ್ಯಂಡ್ ಈ ಊರಿಗೆ ಭುವನೇಶ್ವರ್ ಅಂತ ಹೆಸರು ಬಂದಿದ್ದು ಈ ದೇವಸ್ಥಾನನೇ ಕಾರಣ. ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ ನೋಡೋಣ. ದಟ್ ಈಸ್ ಕೇದಾರ್ ಗೌರಿ ಟೆಂಪಲ್. ನೀವೀಗ ನೋಡ್ತಾ ಇದ್ದೀರಾ ಕೇದಾರೇಶ್ವರ ಶಿವಲಿಂಗ. ಮತ್ತು ಇದ್ರ ಪಕ್ಕದಲ್ಲೇ ಗೌರಿ ದೇವಿ ಕೂಡ ನೋಡ್ಬೋದು. ಆದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋಟೋಸ್ ಹಾಕ್ತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಆ ಕಡೆ ಕೇದಾರೇಶ್ವರ ಮತ್ತು ಈ ಕಡೆ ಗೌರಿ ಎರಡೂ ಸೇರಿ ಈ ದೇವಸ್ಥಾನನ ಕೇದಾರ್ ಗೌರಿ ಅಂತ ಕರೀತಾರೆ. ಇನ್ನಿದರ ಹಿಸ್ಟ್ರಿ ಏನು ಅಂದರೆ, ಶಿವನಾದ ಕೇದಾರೇಶ್ವರ ಮತ್ತು ಪಾರ್ವತಿ ಇಬ್ಬರೂ ಕಾಶಿಗೆ ಹೋಗುವಾಗ ಈ ಜಾಗದಲ್ಲಿ ವಾಸವಾಗಿದ್ದರು ಅಂತ ಇತಿಹಾಸ ಹೇಳುತ್ತೆ. ಸೊ 12ನೇ ಶತಮಾನದಲ್ಲಿ ಈ ಊರಿನ ರಾಜ ಕೇಶರಿ ಏನಿದ್ದಾನೆ ಅವನು ಈ ದೇವಸ್ಥಾನನ ಕಟ್ಟಿಸ್ತಾನೆ. ಹಾಗೆ ಮೆಜಾರಿಟಿ ಬಂದು ಪ್ರೇಮಿಗಳು ಮತ್ತು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಏನಿದ್ದಾರೆ ಅವರು ಈ ಟೆಂಪಲ್ನ ವಿಸಿಟ್ ಮಾಡ್ತಾರೆ. ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ ನೋಡೋಣ. ದಟ್ ಈಸ್ ಮುಕ್ತೇಶ್ವರ ಸಿದ್ದೇಶ್ವರ ಟೆಂಪಲ್. ಇದು ಒಂದು 10ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಅಗೈನ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಆ್ಯಂಡ್ ಈ ದೇವಸ್ಥಾನದ ಮೇಯ್ನ್ ಹೈಲೈಟ್ ಬಂದು ಈ ಆರ್ಚ್. ಇದನ್ನು ತೋರಣ ಅಂತ ಕರೀತಾರೆ. ಹಾಗೆ ಈ ದೇವಸ್ಥಾನನ ಜೆಮ್ ಆಫ್ ಒಡಿಶಾ ಆರ್ಕಿಟೆಕ್ಚರ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಅಂದ ಕಾಲದಲ್ಲೇ ಕಾಳಿಂಗ ಸ್ಟೈಲ್ ಆರ್ಕಿಟೆಕ್ಚರ್ನ ಈ ದೇವಸ್ಥಾನದಲ್ಲಿ ನೋಡ್ಬೋದು. ಆ್ಯಂಡ್ ಈ ದೇವಸ್ಥಾನನ್ನೇ ಪ್ರೋಟೋಟೈಪ್ ಇಟ್ಕೊಂಡು ಬೇರೆ ಟೆಂಪಲ್ಸ್ ಏನಿದೆ, ಲಿಂಗರಾಜ ಟೆಂಪಲ್ ಮತ್ತು ರಾಜಾರಾಣಿ ಟೆಂಪಲ್, ಈ ಥರ ಟೆಂಪಲ್ಸ್ನ ಕಟ್ಟಿಸಿರೋದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದೂರ ಬಂದರೆ ನಿಮಗೆ ಸಿಗುತ್ತೆ ಈ ರಾಜಾರಾಣಿ ಟೆಂಪಲ್. ಸುತ್ತಮುತ್ತ ಇರೋ ಟೆಂಪಲ್ಸಲ್ಲಿ ಇದೊಂದೇ ಟೆಂಪಲ್ ನೋಡಿ ಸ್ವಲ್ಪ ಕಮರ್ಷಿಯಲ್ ಮಾಡಿರೋದು. ಎಂಟ್ರಿ ಫೀ 20 ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕಾಗತ್ತೆ. ಸೊ ನಾವು ಎಲ್ಲರೂ ಎಂಟ್ರಿ ಫೀ ತೊಗೊಂಡು ಟಿಕೆಟ್ ಇಸ್ಕೊಂಡು ಒಳಗೆ ಎಂಟ್ರಿ ಆದ್ವಿ. ಇದು ಕೂಡ 11ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಬಟ್ ವಿಷಯ ಏನಂದರೆ ಈ ದೇವಸ್ಥಾನದೊಳಗೆ ಯಾವುದೇ ದೇವರಿಲ್ಲ ಆ್ಯಂಡ್ ಸರಿಯಾದ ಹಿಸ್ಟ್ರಿ ಕೂಡ ಇಲ್ಲ. ಬಟ್ ಇದನ್ನು ಕಟ್ಸೋಕೆ ರೆಡ್ ಸ್ಟೋನ್ ಏನು ಯೂಸ್ ಮಾಡಿದ್ದಾರೆ ಅದನ್ನು ರಾಜಾರಾಣಿ ಸ್ಟೋನ್ ಅಂತ ಕರೀತಾರೆ. ಅದಕ್ಕಾಗಿ ಇದನ್ನು ರಾಜಾರಾಣಿ ಟೆಂಪಲ್ ಅಂತಲೇ ಕರೀತಾರೆ. ಹಾಗೆ ಈ ದೇವಸ್ಥಾನ ಸುತ್ತಲೂ ನೀವು ಬ್ಯೂಟಿಫುಲ್ ಆಗಿರೋ ಗಾರ್ಡನ್ನ ನೋಡ್ಬೋದು. ಸೊ ಇಲ್ಲಿಗೆ ನೀವು ಅರ್ಲಿ ಮಾರ್ನಿಂಗ್ ಅಥವಾ ಸನ್ಸೆಟ್ ಟೈಮಿಗೆ ಬಂದರೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ಆಲ್ ರೈಟ್, ಈಗ ನೆಕ್ಸ್ಟ್ ಲೊಕೇಶನ್ ಹೋಗೋಣ ಬನ್ನಿ. ದಟ್ ಈಸ್ ಉದಯಗಿರಿ ಆ್ಯಂಡ್ ಖಂಡಗಿರಿ ಕೇವ್ಸ್. ಸೊ ಈ ಕೇವ್ಸ್ನ ನೋಡೋಕ್ಕೆ ನಿಮಗೆ 20 ರೂಪಾಯಿ ಎಂಟ್ರಿ ಫೀ ಇರುತ್ತೆ. ಅದೇ ನೀವು ಕ್ಯಾಶಲ್ಲಿ ಪೇ ಮಾಡ್ತೀರಾ ಅಂದರೆ 25 ರೂಪಾಯಿ ಆಗುತ್ತೆ. ಸೊ ಈ ಒಂದು ಟಿಕೆಟಿಂದ ನೀವು ಉದಯಗಿರಿ ಕೇವ್ಸ್ ಮತ್ತು ಖಂಡಗಿರಿ ಕೇವ್ಸ್ ಎರಡನ್ನೂ ನೋಡ್ಬೋದು. ಸೊ ಈ ಕೇವ್ಸ್ ಬಂದು ಬೆಟ್ಟದ ಮೇಲಿರೋದು, ಬೆಟ್ಟ ಹತ್ತಬೇಕಾಗತ್ತೆ. ನಾವು ಬಂದಿದ್ದ ಟೈಮು ಮಧ್ಯಾಹ್ನ ಆಗಿದ್ದರಿಂದ ಹೆವಿ ಬಿಸಿಲಿತ್ತು. ಬಟ್ ಎನಿವೇಸ್ ಜಾಸ್ತಿ ಹತ್ತದೇನಿರಲಿಲ್ಲ ಮೆಟ್ಲು, ಜಸ್ಟ್ 5 ಮಿನಿಟ್ಸ್ ವಾಕ್ ಅಷ್ಟೇ ಮೇಲೆ ಬರ್ತೀರಾ. ಸೊ ನೀವು ನೋಡ್ತಾ ಇದ್ದೀರಾ ಈಗ ಉದಯಗಿರಿ ಆ್ಯಂಡ್ ಖಂಡಗಿರಿ ಕೇವ್ಸ್ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮಿಡಲಲ್ಲಿ ಒಂದು ಹೈವೇ ಪಾಸ್ ಆಗುತ್ತೆ. ಹೈವೇ ಅಲ್ಲ, ಲೈಕ್ ಒಂದು ಮೈನ್ ರೋಡು. ಆ ಮೈನ್ ರೋಡಿಂದ ಆ ಕಡೆ ಇರೋದು ಉದಯಗಿರಿ. ಅದರಲ್ಲಿ 33 ಕೇವ್ಸ್ ಮಾಡಿದ್ದಾರೆ ಮಾಂಗ್ಸ್ಗೋಸ್ಕರ ಮೆಡಿಟೇಟ್ ಮಾಡೋಕ್ಕೆ ಅಂತ. ಆ್ಯಂಡ್ ನಾನು ನಿಂತಿರೋದು ಖಂಡಗಿರಿ ಕೇವ್ಸ್. ಇದರಲ್ಲಿ 15 ಕೇವ್ಸ್ ನೋಡ್ಬೋದು. ನಾನು ಕೇವಿಂದ ಮೇಲೆ ನಿಂತೀನಿ, ಆ್ಯಕ್ಚುಲಿ ಕೆಳಗಿಳಿಬೇಕು, ಆ ಕಡೆ ತೋರಿಸ್ತೀನಿ. ಸೊ ಆ ಕಡೆ 33 ಕೇವ್ಸ್ ಇದ್ದರೆ ಈ ಕಡೆ 15 ಕೇವ್ಸ್ ಇದೆ. ಬನ್ನಿ ಕೆಳಗಿಳಿಯೋಣ. ಸೊ ಇಲ್ಲೊಂದು ಟೆಂಪಲ್ ಇದೆ. ಆ್ಯಂಡ್ ನೋಡಿ ಕೇವ್ಸ್ ಅಂತ ಏನು ಹೇಳಿದೆ ಇದೇನೆ. एंटरटेन करते तिथली जागा आहे ना आणि ಸೊ ಇದಿಷ್ಟು ಒಂದು ಕಂಪಾರ್ಟ್ಮೆಂಟ್. ಸೊ ಈ ರೀತಿ ಓವರಾಲ್ 360 ನಿಮಗೆ 15 ಕೇವ್ಸ್ ನೋಡ್ಬೋದು. ನೋಡಿ ಇಲ್ಲೊಂದಿದೆ, ಇದು ಇನ್ನೊಂದು ಕಂಪಾರ್ಟ್ಮೆಂಟು. ಆ ಕಾಲದಲ್ಲಿ ಗ್ರಿಲ್ಲೆಲ್ಲ ಇಲ್ಲ ಅಂದ್ಕೊಳ್ಳಿ, ಇವಾಗ ಗ್ರಿಲ್ ಹಾಕಿದ್ದಾರೆ. ನೋಡಿ ಇಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟು. ಬನ್ನಿ ಇವಾಗ ಯಾವುದಾನ ಒಂದು ಕಂಪಾರ್ಟ್ಮೆಂಟ್ ಒಳಗಡೆ ಹೋಗೋಣ. ಓಪನ್ ಆಗ್ತಿಲ್ವ ಡೋರು? ಒಳಗಡೆಗೆ ಆ್ಯಕ್ಚುಲಿ ಎಲ್ಲ ಡೋರು ಲಾಕ್ ಮಾಡಿದ್ದಾರೆ, ಒಳಗೆ ಹೋಗ್ಬಾರ್ದು ಅಂತ. ಇದೊಂದು ಓಪನ್ ಇತ್ತು. ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ ಅಂತ. ಅಷ್ಟೇ. ಸೊ ಒಂದು ಪ್ರಾಪರ್ ರೂಮ್ ಥರ ಕಾರು ಮಾಡಿದ್ದಾರೆ. ಕಂಟೆಂಟ್ ಇದು. ಇದೆಲ್ಲ ಒಂದೇ ಪೀಸ್ ಆಫ್ ರಾಕ್. ಹೌದು. ಫುಲ್ ಸಾಲಿಡ್ ರಾಕ್ ನ ಕಾರ್ವ್ ಮಾಡಿರೋದು ಹಿಂಗೆ. ಅದೇ ನಾವು ನಿಂತ್ಕೊಂಬೋದು, ಆವರೇಜ್ ಮನುಷ್ಯ ಫುಲ್ ಆರಾಮಾಗಿ ನಿಂತ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಹೈಟ್ ಇದೆ. ಎಂಟ್ರೆನ್ಸ್ ಮಾತ್ರ ಚಿಕ್ಕದು. ನೋಡಿ ಡೋರ್ ಇಷ್ಟೇ ಇರೋದು ಚಿಕ್ಕದಕ್ಕೆ. ಅರೆ ಒಳಗೆ ಬಂದರೆ ಆರಾಮಾಗೆ 6.5 ಅಡಿ. 6 ಅಡಿ ಅವ್ರು ನಿಂತ್ಕೊಳ್ಬೋದು ಅಷ್ಟೇ. ಇದು ಬೇಕಂತ ಟ್ರಿಕ್ಸ್ ಚೆನ್ನಾಗಿ ಯೂಸ್ ಮಾಡೋರು. ಈ ಕಡೆ ಎಲ್ಲರೂ ಆ ಕಡೆ ಡೋರ್ ತೆಗಿತಾರೆ, ಓಪನ್ ಆಗಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಈ ಸೈಡ್ ತೆಗಿಬೇಕು. ಓಕೆ, ಈಗ ಉದಯಗಿರಿಗೆ ಹೋಗೋಣ. ಖಂಡಗಿರಿ ನೋಡಿದ್ದು ಸಾಕು, ಏನಂತೀರ? ಯಾ ಉದಯಗಿರಿ ಇಲ್ಲಿಂದ ಮೇಲೆಯಿಂದ ಒಂದು ಶಾರ್ಟ್ ತೆಗ್ದೆ ನೋಡ್ದ. ಹಾಂ, ಅದು ಆ ಕಡೆಯಿಂದ ತೆಗ್ದು ಇಲ್ಲಿ ಕಾಣತ್ತ. ಅದೇ ಇದೆ ಈ ಕಡೆ. ಇವಾಗ ಇಲ್ಲಿ ಮಿಡಲಲ್ಲಿ ರೋಡ್ ಇದೆ, ರೋಡ್ನ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗಬೇಕು. ಅದು ಕೇವ್ಸೆ. ನೋಡಿ ಇದೇ ಹೇಳಿದ್ದು ನಾನು, ಸೆಂಟ್ರಲ್ ರೋಡ್ ಇದೆ. ಈ ಕಡೆ ಹೋದರೆ ಉದಯಗಿರಿ, ಈ ಕಡೆ ಖಂಡಗಿರಿ. ಸೊ ಇವಾಗ ಇಲ್ಲಿ ಜಸ್ಟ್ ಇಳ್ಕೊಂಬಂದ್ರಿ. ಇವಾಗ ಬನ್ನಿ ಉದಯಗಿರಿಗೆ ಹೋಗೋಣ.
ಹಾಕೋ, 2 ಆರೆಂಜ್ ಈ ಕಡೆ ಹಾಕೋ. ಇದು ಬೇರೆ ಯಾಕೆ ಗುರು 4 ಎಕ್ಸ್ಟ್ರಾ? ಅದು ಒಂದ್ರಲ್ಲಿ ಬರ್ತಾ ಇಲ್ಲ, ಜೋರಾಗಿ ಹೇಳಿಬೇಕು. 1 ಸ್ಟ್ರಲ್ಲಿ ಬರ್ತಿಲ್ಲ ಅನ್ಬಿಟ್ಟು 4 ಎಕ್ಸ್ಟ್ರಾ ಹಾಕೊಂಡವ್ ನೋಡಿ. ಸೊ ದಟ್ಸ್ ಇಟ್ ಗೈಸ್, ನೋಡಿದ್ರಲ್ಲ ಎಲ್ಲ ಲೊಕೇಶನ್ಸ್ನು ವಿಸಿಟ್ ಮಾಡಿದ್ವಿ. ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಸೇ ಬಾಯ್ ಬಾಯ್ ಟು ಭುವನೇಶ್ವರ್ ಆ್ಯಂಡ್ ಪೂರಿ. ಸೊ ಎಲ್ಲ ಲೊಕೇಶನ್ಸ್ನು ಮುಗಿಸ್ಕೊಂಡು ವಿ ಹೆಡೆಡ್ ಬ್ಯಾಕ್ ಟು ಅವರ್ ರೂಮ್ಸ್ ಟು ಪ್ಯಾಕ್ ಅವರ್ ಲಗೇಜಸ್ ಆ್ಯಂಡ್ ಹೆಡ್ ಬ್ಯಾಕ್ ಟು ಏರ್ಪೋರ್ಟ್. ಸೊ ನಾವು ಬಂದಾಯಿತು ಭುವನೇಶ್ವರ್ ಏರ್ಪೋರ್ಟ್ಗೆ. ಸೊ ಇನ್ನೇನಿದ್ರು ಇಲ್ಲಿಂದ ವಾಪಸ್ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. Members aboard. Enjoy your flight. कृपया इस महत्वपूर्ण सुरक्षा जानकारी पर ध्यान दें. सरकारी ಆಲ್ ರೈಟ್, ಸೊ ಈಗ ವಿಡಿಯೋ ಎಂಡ್ ಮಾಡೋ ಸಮಯ. ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡ್ಬೋದು ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ 3 days ಪೂರಿ ಜಗನ್ನಾಥ್ ಟ್ರಿಪ್ ಏನು ಮಾಡಿದ್ವಿ, ಒಳ್ಳೆ ಮೆಮೊರೀಸ್. ನೋಡಿ ನಮ್ಮ ಟೂರ್ ಗೈಡ್ ಇಲ್ಲೇ ಇದ್ದಾರೆ. ಎಲ್ಲ ಇವ್ರ ಕೈಲಿಂದನೇ ಸಾಧ್ಯ ಆಗಿದ್ದು. ಅ ಬಿಗ್ ಥ್ಯಾಂಕ್ಸ್ ಟು ಅವರ್ ಕೋಆರ್ಡಿನೇಟರ್ ಅಭಿಷೇಕ್ ಆರ್ ಗುರಿಕರ್ ಅವ್ರಿಗೆ. ಸೊ ಏನು ಹೇಳ್ತೀರಾ ಟ್ರಿಪ್ ಬಗ್ಗೆ? ಟ್ರಿಪ್ ವಾಸ್ ಗ್ರೇಟ್. ಎವ್ರಿಥಿಂಗ್ ವೆಂಟ್ ವೆಲ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬೈ ಗೈಸ್.